ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಪ್ರತಿ ಬಾರಿಯೂ ವಿಡಿಯೋ ಮಾಡಿದಾಗಲೂ ನೀವೆಲ್ಲರೂ ತೋರಿಸುವಂಥ ಪ್ರೀತಿಗೆ ಈ ನಿಮ್ಮ AK ಶೆಟ್ಟಿನಡೂರು ಕಡೆಯಿಂದ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಕಾರಣ ಇಷ್ಟೇ, ನನ್ನ ಮಾತುಗಳಿಂದ ಒಂದಷ್ಟು ಹೃದಯಗಳು ಬದಲಾಗ್ತಿದೆ ಅಂದಾಗ ಆ ಹೃದಯಗಳಿಗೆ ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವಾಗ ನಮಗೇನೋ ಒಂದು ರೀತಿ ಮನಸ್ಸಿಗೆ ಆನಂದ. ತುಂಬ ಜನ ಹಿಂದಿನ ವಿಡಿಯೋದಲ್ಲಿ ಕೇಳಿದರು, ಮನಃಶಾಂತಿ ಇಲ್ಲ ಸರ್, ನಾನೇನೇ ಮಾಡಿದರೂ ಕೂಡ ಫೇಲ್ಯೂರ್ ಆಗ್ತಿದೆ, ನಾನು ಯಾರನ್ನು ನಂಬಿರ್ತೀನಿ ಅವರೇ ನಮಗೆ ಮೋಸ ಮಾಡಿರ್ತಾರೆ, ಒಟ್ಟಿನಲ್ಲಿ ನನ್ನ ಲೈಫ್ನಲ್ಲಿ ನನಗೆ ಮನಃಶಾಂತಿ ಅನ್ನೋದೇ ಇಲ್ಲ, ದೇವರ ಹತ್ತಿರ ಹರಕೆ ಹೊತ್ತಿದ್ದೀನಿ, ಕಂಡ ದೇವರಿಗೆ ಕೈ ಮುಗಿದಿದ್ದೀನಿ, ತುಂಬ ಕೆಲಸ ಮಾಡ್ತೀನಿ, ಆದರೂ ಕೂಡ ನನಗೆ ಯಶಸ್ಸನ್ನು ಸಿಗ್ತಿಲ್ಲ, ರಾತ್ರಿ ಮಲಗುವಾಗ ನನಗೆ ನಿದ್ದೆ ಬರ್ತಿಲ್ಲ, ತಲೆದಿಂಬಿಗೆ ತಲೆ ಕೊಟ್ಟಾಗ ನೂರಾರು ಯೋಚನೆಗಳು, ಯಾಕೆ ನನ್ನ ಜೀವನ ಹೀಗಾಗ್ತಿದೆ, ನಾನು ಯಾರಿಗೇನು ಮಾಡಿದ್ದೆ? ಬಹುಶಃ ನಾ ಪ್ರತಿ ಬಾರಿಯೂ ಹೇಳ್ತಾ ಇರ್ತೀನಿ, ನಾವು ಊಟ ಮಾಡುವಾಗ ಈ ತುತ್ತನ್ನು ತಿನ್ನುವಾಗ ಯಾರ ಹೊಟ್ಟೆಗೂ ನಾವು ಹೊಡೆದಿಲ್ಲ, ಇನ್ನೊಬ್ಬರ ತುತ್ತನ್ನು ಕಸಿದು ತಿಂದಿಲ್ಲ ಅನ್ನೋ ಖಾತ್ರಿ ಇದ್ದರೆ ಮನುಷ್ಯನಿಗೆ ನೆಮ್ಮದಿ ಅಂತೆ. ಅದೇ ರೀತಿ ರಾತ್ರಿ ಮಲಗುವಾಗ ತಲೆದಿಂಬಲ್ಲಿ ತಲೆ ಇಟ್ಟಾಗ ಯಾರ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ನಾನು ಮಲಗ್ತಿಲ್ಲ ಅನ್ನೋ ಒಂದು ನೆಮ್ಮದಿ ಇದ್ದರೆ ಆ ಜೀವನನೇ ಶ್ರೇಷ್ಠ. ನನಗೆ ಚಾಣಕ್ಯವರ ನೀತಿ ಬಹಳ ಖುಷಿ. ಆ ಚಾಣಕ್ಯವರ ನೀತಿಯಲ್ಲಿ ಒಂದು ಸಾಲು ಹೇಳ್ತೀನಿ ನಿಮಗೆ, ಶಾಂತಿಗೆ ಸಮನಾದ ತಪವಿಲ್ಲ, ಸಂತೋಷಕ್ಕೆ ಸಮನಾದ ಸುಖವಿಲ್ಲ, ದುರಾಸೆಗೆ ಸಮನಾದ ವ್ಯಾಧಿ ಇಲ್ಲ, ದಯೆಗಿಂತ ಶ್ರೇಷ್ಠವಾದ ಧರ್ಮವಿಲ್ಲ. ಎಂಥ ಅದ್ಭುತವಾದ ಮಾತಲ್ವಾ? ಶಾಂತನಾಗಿರುವ ವ್ಯಕ್ತಿಯೇ ನಿಜವಾದ ತಪಸ್ವಿಯು, ಅವನಿಗೆ ಬೇರೆ ರೀತಿಯ ತಪಸ್ಸಿನ ಅಗತ್ಯವಿಲ್ಲ. ಇರುವುದರಲ್ಲಿಯೇ ಸಂತುಷ್ಟನಾಗಿದ್ದರೆ ಅವನು ಸದಾ ಸುಖಿಯು, ಬೇರಾವುದರಿಂದಲೂ ಅಂತಹ ಸುಖ ಸಿಗೋದಿಲ್ಲ. ಇಲ್ಲದ ವಸ್ತುವಿಗೆ ಆಸೆ ಪಡುತ್ತಾ ಹೋದರೆ ಅದೇ ರೋಗವಾಗಿ ಪರಿಣಮಿಸ್ತದೆ, ಅವನಿಗೆ ಮನಃಶಾಂತಿಯೇ ಇರೋದಿಲ್ಲ. ಹಾಗೆ ಎಲ್ಲರಲ್ಲಿಯೂ ದಯಾಪರವಾಗಿದ್ದರೆ ಅವನೇ ಧರ್ಮಾತ್ಮನು. ಇದೇ ಕಾರಣಕ್ಕೆ ನಾನು ಹೇಳ್ತಾ ಇರ್ತೀನಿ ಪ್ರತಿ ಬಾರಿಯೂ, ಚಾಣಕ್ಯನ ನೀತಿಯನ್ನು ನೀವು ಕೂಡ ಓದಬೇಕು. ಮನುಷ್ಯನಿಗೆ ನೆಮ್ಮದಿ ಇಲ್ಲದಿದ್ದಾಗ, ಮನುಷ್ಯನಿಗೆ ಮನಃಶಾಂತಿ ಇಲ್ಲದಿದ್ದಾಗ ಇಂತಹ ಪುಸ್ತಕಗಳು, ಇಂತಹ ವಾಕ್ಯಗಳು ವೇದವಾಕ್ಯವಾಗ್ತದೆ. ಪ್ರಪಂಚದಲ್ಲಿ ಯಾರ ಮನಸ್ಸಿಗೂ ಕೂಡ ನೋವು ಮಾಡದಂತೆ ಬದುಕಿದರೆ ನಮ್ಮ ಜೀವನ ಸಾರ್ಥಕ. ಇರುವುದರಲ್ಲೇ ಖುಷಿಪಟ್ಟರೆ, ಇರುವುದರಲ್ಲೇ ಸಂತುಷ್ಟನಾದರೆ ಆ ಬದುಕೇ ಶ್ರೇಷ್ಠ. ನೂರಾರು ಹೃದಯಗಳಿಗೆ ನಮ್ಮ ಮನಸ್ಸಿನ ಮಾತುಗಳು ತಲುಪಿದರೆ ಅದೇ ನನಗೆ ಶ್ರೇಷ್ಠ. ಲೈಫಲ್ಲಿ ಯಾವುದಕ್ಕೂ ಕೂಡ ಯೋಚನೆ ಮಾಡಬೇಡಿ, ಅತಿಯಾಗಿ ಯೋಚನೆ ಮಾಡಬೇಡಿ. ಅತಿ ಎನ್ನುವುದು ಅತಿಯಾಗಿ ನೋಯಿಸ್ತದೆ. ಇರುವುದರಲ್ಲೇ ಖುಷಿ ಪಡಿ, ಇಲ್ಲದಿರೋದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಇರುವುದರಲ್ಲಿ ಮನಃಶಾಂತಿಯನ್ನು ಹುಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋ ಕಂಟೆಂಟ್ನ ಟಾಪಿಕ್ ಯಾವುದಿರಲಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾಕಂದರೆ ನಿಮ್ಮ ಕಮೆಂಟ್ ನನಗೆ ಶ್ರೀರಕ್ಷೆ. ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಮತ್ತೆ ಈ ನಿಮ್ಮ AK ಶೆಟ್ಟಿನಡೂರು ಕಡೆಯಿಂದ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸಮಸ್ತ ಕರ್ನಾಟಕದ ಜನತೆಗೆ ಧನ್ಯವಾದಗಳು.